ಹಲೋ ಗೈಸ್, ಇಲ್ಲಿ ನೀವು ಚೆಕ್ ಮಾಡ್ಬೋದು. ನಾನು ಲೈವ್ ಮುಖಾಂತರ ನಿಮಗೆ ನೋಡಿಸ್ತಿದ್ದೀನಿ. ನಂಗೆ ಜಸ್ಟ್ ಆಫ್ಟರ್ನೂನ್ ನೋಟ್ ಬ್ರೋಕರ್ ಕಡೆಯಿಂದ ನನಗೆ ನೋಟಿಫಿಕೇಶನ್ ಬಂದಿದೆ ಗೈಸ್. ನೌಕರಿಯಲ್ಲಿ ನಾವು ಅಪ್ಲೈ ಮಾಡಿದ್ಮೇಲೆ ನಮಗೆ ಈ ರೀತಿ ಮೇಲ್ ಬರುತ್ತೆ. ನಿಮ್ಮ ಪ್ರೊಫೈಲ್ ಏನಾದರೂ ಶಾರ್ಟ್ ಲಿಸ್ಟ್ ಆದರೆ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ಅಪ್ಲೈಯಿಂಗ್ ಟು ನೋ ಬ್ರೋಕರ್, ಲೆಟ್ಸ್ ಮೇಕ್ ಸಮಥಿಂಗ್ ಆಸಮ್ ಟುಗೆದರ್ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ನನ್ನ ರೆಸ್ಯೂಮ್ ಶಾರ್ಟ್ ಲಿಸ್ಟ್ ಆಗಿತ್ತು. ಸೊ ನನಗೆ ಕಂಪ್ನಿ ಕಡೆಯಿಂದ ನನಗೆ ಇಮೇಲ್ ಅನ್ನೋದು ಬಂದಿದೆ ಸ್ನೇಹಿತರೆ. ನಿಮಗೆ ಏನಾದರೂ ಈ ಜಾಬ್ ಏನಾದರೂ ಬೇಕು ಅಂದರೆ, ಯಾರೆಲ್ಲ ಮನೇಲಿ ಕುತ್ಕೊಂಡು ಕೆಲಸ ಮಾಡಬೇಕು ಅಂತ ಇರ್ತಿರೋ ಅವ್ರಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಗೈಸ್. ಜೆನ್ಯೂನ್ ಆಗಿರುವ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಆಗಿರುತ್ತೆ ಇದು. ನನಗೆ ಇಮೇಲ್ ಸಹ ಮಾಡಿದ್ದಾರೆ. ಇಲ್ಲಿ ನಾನು ಅದನ್ನು ಸಹ ಬಿಟ್ಟಿದ್ದೀನಿ, ನೀವು ಚೆಕ್ ಅನ್ನೋದು ಮಾಡ್ಕೋಬೋದು. ಯುವರ್ ಜರ್ನಿ ವಿತ್ ನೋ ಬ್ರೋಕರ್ ಸ್ಟಾರ್ಟ್ಸ್ ಹಿಯರ್, ಪ್ಲೀಸ್ ಕಂಪ್ಲೀಟ್ ದ ಫಾರ್ಮ್ ಬಿಲೋ ಸೊ ವಿ ಕ್ಯಾನ್ ಟೇಕ್ ದ ನೆಕ್ಸ್ಟ್ ಸ್ಟೆಪ್ಸ್ ಟುಗೆದರ್ ಅಂತ ಕೊಟ್ಟಿದ್ದಾರೆ ಗೈಸ್. ನಾನು ಇಲ್ಲಿ ನಿಮಗೆ ಡೈರೆಕ್ಟ್ ಆ ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ದಟ್ ನೀವು ಆ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್ನ ನೀವು ಫಿಲ್ ಮಾಡಿದ್ರೆ ಸಾಕು, ಅವರು ನಿಮಗೆ ಡೈರೆಕ್ಟ್ ಕಾಲ್ ಅನ್ನೋದು ಮಾಡ್ತಾರೆ ಸ್ನೇಹಿತರೆ. ಓಕೆ, ಇಲ್ಲಿ ನೋಡ್ಬೋದು. ವಿ ಆರ್ ಸೋ ಗ್ಲಾಡ್ ಯು ಆರ್ ಎಕ್ಸ್ಪ್ಲೋರಿಂಗ್ ಎ ಕರಿಯರ್ ವಿತ್ ನೋ ಬ್ರೋಕರ್, ಎ ಗೂಗಲ್ ಬ್ಯಾಕ್ಡ್ ಯೂನಿಕಾರ್ನ್ ಸ್ಟಾರ್ಟಪ್ ಕಂಪ್ನಿ ಅದೆಲ್ಲ ಕ್ಲಿಯರಾಗಿ ಕೊಟ್ಟಿದ್ದಾರೆ ಗೈಸ್. ನೋ ಬ್ರೋಕರ್ ಕಂಪ್ನಿ ಬಗ್ಗೆ ಎಷ್ಟು ನೀವು ಬೇಕಾದರೆ ರಿಸರ್ಚ್ ಅನ್ನೋದು ಮಾಡ್ಬೋದು. ತುಂಬ ಹ್ಯಾಡ್ಸ್ ಎಲ್ಲ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಕಂಪ್ನಿ ಕಡೆಯಿಂದ. ಇವ್ರ ಅಪ್ಲಿಕೇಶನ್ ಫಾರ್ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಈಸ್ ಇನ್ ಆ್ಯಂಡ್ ವಿ ಕಾಂಟ್ ವೈಟ್ ಟು ಗೆಟ್ ಟು ನೋ ದ ಪರ್ಸನ್ ಬಿಹೈಂಡ್ ದ ಪ್ರೊಫೈಲ್ ಅಂತ ಕೊಟ್ಟಿದ್ದಾರೆ. ರೋಲ್ ಬಂದುಬಿಟ್ಟು ಇನ್ಸೈಡ್ ಸೇಲ್ಸ್ ಎಕ್ಸಿಕ್ಯೂಟಿವ್ ರೋಲ್ ಆಗಿರುತ್ತೆ ಗೈಸ್. ಇದು 0 years ಎಕ್ಸ್ಪೀರಿಯನ್ಸ್ ಇದ್ದರೂ ಅಪ್ಲೈ ಮಾಡ್ಬೋದು, ಅಂದರೆ ಫ್ರೆಶರ್ಸ್ ಆದರೂ ಅಪ್ಲೈ ಮಾಡ್ಬೋದು. ನಿಮ್ಮದು ಜಸ್ಟ್ 10th 12th ಪಾಸ್ ಆಗಿದ್ರು ಅಪ್ಲೈ ಅನ್ನೋದು ಮಾಡ್ಕೋಬೋದು. ಸ್ಯಾಲ್ರಿ ಸಹ ಅಷ್ಟೇ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಗೈಸ್, ನೀವು ಅದನ್ನು ಚೆಕ್ ಮಾಡಿ. ನೆಕ್ಸ್ಟು ಲ್ಯಾಂಗ್ವೇಜ್ ನೋಡಿದ್ರೆ ನಮ್ಮ ಇಂಗ್ಲೀಷ್ ಮತ್ತು ಕನ್ನಡ ಭಾಷೆಯಲ್ಲಿ ಕೆಲಸ ಆಗಿರುತ್ತೆ. ಇಂಗ್ಲೀಷ್ ನಿಮಗೆ ಬೇಸಿಕ್ ಮಾತಾಡೋಕ್ಕಾದ್ರೂ ಬರಬೇಕಾಗಿರುತ್ತೆ. ಅದ್ರ ಜೊತೆಗೆ ನಿಮಗೆ ಯಾವುದಾದ್ರೂ ಒಂದು ಕನ್ನಡ, ತಮಿಳ್ ಇಲ್ಲಾಂದರೆ ಹಿಂದಿ, ಯಾವ 3 ಲ್ಯಾಂಗ್ವೇಜಲ್ಲಿ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಬಂದರೂ ನಡೆಯುತ್ತೆ. ಇಂಗ್ಲೀಷ್ ಪ್ಲಸ್ ಕನ್ನಡ ಬಂದರೂ ಈ ಜಾಬ್ಗೆ ನೀವು ಅಪ್ಲೈ ಅನ್ನೋದು ಮಾಡ್ಕೋಬೋದು ಗೈಸ್. ನಾನು ಇಲ್ಲಿ ನಿಮಗೆ ಕ್ಲಿಯರಾಗಿ ನನಗೆ ಇಮೇಲ್ ಬಂದಿತ್ತು, ಅದನ್ನು ನೋಡಿ ನಾನು ನಿಮಗೆ ಹೇಳ್ತಿದ್ದೀನಿ. ನೀವು ವಾಟ್ ಯು ವಿಲ್ ಡೂ ಅಂದರೆ, ನಿಮ್ಮ ಕೆಲಸ ಏನಾಗಿರುತ್ತೆ ಅಂದರೆ, ಕನೆಕ್ಟ್ ವಿತ್ ಅಮೇಝಿಂಗ್ ಕಸ್ಟಮರ್ಸ್ ಎವ್ರಿ ಡೇ, ಹೆಲ್ಪ್ ದೆಮ್ ಟು ಫೈಂಡ್ ದಿ ಡ್ರೀಮ್ ಹೋಮ್ಸ್, ಗ್ರೋ ಯುವರ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆ್ಯಂಡ್ ಕಾನ್ಫಿಡೆನ್ಸ್ ಅಂತಲೇ ಕೊಟ್ಟಿದ್ದಾರೆ ಗೈಸ್. ನಿಮ್ಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಈ ಜಾಬ್ ಅನ್ನೋದು ಮಾಡ್ಬೋದು ಸ್ನೇಹಿತರೆ. ಯಾಕಂದರೆ ಅವರೇ ನಿಮಗೆ ಟ್ರೈನಿಂಗ್ ಅನ್ನೋದು ಕೊಡ್ತಾರೆ, ಲೈಕ್ ಕಸ್ಟಮರ್ಸ್ ಜೊತೆ ಹೇಗೆಲ್ಲ ಮಾತಾಡಬೇಕು ಏನು ಅಂತ. ನಂತರ ನಿಮಗೆ ಈ ಜಾಬ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ನಿಮ್ಮ ಹತ್ರ ಲ್ಯಾಪ್ಟಾಪ್ ವಿತ್ ಎ ವೆಬ್ ಕ್ಯಾಮ್ ಮತ್ತು ಸ್ಟ್ರಾಂಗ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕಾಗಿರುತ್ತಂತೆ, ಪಾಸಿಟಿವ್ ಆ್ಯಟಿಟ್ಯೂಡ್ ಅನ್ನೋದು ಇರಬೇಕಾಗಿರುತ್ತೆ ಅಂತ ಕೊಟ್ಟಿದ್ದಾರೆ ಗೈಸ್. ನಿಮ್ಮ ಹತ್ರ ಏನಾದರೂ ಲ್ಯಾಪ್ಟಾಪ್ ಏನಾದರೂ ಇದ್ದರೆ ಮತ್ತು ಇಂಟರ್ನೆಟ್ ಕನೆಕ್ಷನ್ ಏನಾದರೂ ಇದ್ದರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು ಅಂತ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಆ ಫಾರ್ಮ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಇಲ್ಲಿ ಬೇಸಿಕ್ ಡೀಟೇಲ್ಸ್ ಅನ್ನೋದು ಕೇಳ್ತಾರೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಜಾಯಿನ್ ದ ನೋ ಬ್ರೋಕರ್ ಡ್ರೀಮ್ ಟೀಮ್ ವರ್ಕ್ ಫ್ರಮ್ ಯುವರ್ ಹೋಮ್ ಅಂತ ಕೊಟ್ಟಿದ್ದಾರೆ. ಕ್ವಿಕ್ ಒನ್, ಜಸ್ಟ್ ಫಿಲ್ ಔಟ್ ದಿ ಫಾರ್ಮ್ ಸೊ ವಿ ಕ್ಯಾನ್ ಪ್ರೊಸೆಸ್ ಯುವರ್ ಪ್ರೊಫೈಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ ಅನ್ನೋದು ನೀವು ಹಾಕಬೇಕಾಗಿರುತ್ತೆ ಗೈಸ್. ಸ್ಟಾರ್ ಮಾರ್ಕ್ಸ್ ಇಂಡಿಕೇಟ್ಸ್ ರಿಕ್ವೈರ್ಡ್ ಕ್ವಶನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸ್ಟಾರ್ ಮಾರ್ಕ್ ಯಾವುದೆಲ್ಲ ಪ್ರಶ್ನೆಗಿರುತ್ತೋ ಅದೆಲ್ಲ ನೀವು ಟೈಪ್ ಅನ್ನೋದು ಮಾಡಬೇಕಾಗಿರುತ್ತೆ. ಓಕೆ, ಇಲ್ಲಿ ಇಮೇಲ್ ಅಡ್ರೆಸ್ ಯಾವುದು ಆಗಬೇಕು ಅಂತಿದ್ದೀರಾ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ಸಹ ನೀವು ಕ್ಲಿಕ್ ಮಾಡಿ. ನಂತರ ನೇಮ್ ಕೊಟ್ಟಿದ್ದಾರೆ ಸ್ನೇಹಿತರೆ, ನೇಮನ್ನು ನೀವು ಕರೆಕ್ಟಾಗಿ ಹಾಕಬೇಕಾಗಿರುತ್ತೆ. ನಂತರ ನಿಮಗೆ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ. ಕರೆಕ್ಟಾಗಿರುವಂತಹ ವರ್ಕ್ ಆಗ್ತಿರುವಂತಹ ನಂಬರ್ನ ಕೊಡೋಕ್ಕೆ ಟ್ರೈ ಮಾಡಿ. ಅವ್ರು ಕಾಲ್ ಮಾಡಿದಾಗ ನೀವು ರಿಸೀವ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಕಾಲ್ಸ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಓಕೆ, ಇಲ್ಲಿ ನೇಮ್ ಅನ್ನೋದು ಹಾಕಿ ನಂತರ ಕಾಂಟ್ಯಾಕ್ಟ್ ನಂಬರ್ ಹಾಕಬೇಕಾಗಿರುತ್ತೆ. ಅದಾದಮೇಲೆ ಏಜ್ ಕ್ರೈಟೇರಿಯಾ ಕೇಳ್ತಿದ್ದಾರೆ ಸ್ನೇಹಿತರೆ. 18ರಿಂದ 25 ವರ್ಷನ, ಇಲ್ಲ 25 ವರ್ಷದಿಂದ 30 ಅಂತೆಲ್ಲ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಯಾವುದಾದ್ರು ಒಂದು ಆಪ್ಷನ್ ಅನ್ನೋದು ನೀವು ಸೆಲೆಕ್ಟ್ ಅನ್ನೋದು ಮಾಡ್ಕೋಬೇಕು. ಓಕೆ, ಜೆನ್ಯೂನ್ ಆಗಿರುವಂತಹ ಏಜ್ ಕ್ರೈಟೇರಿಯಾನ ನೀವು ಕೊಡಬೇಕಾಗಿರುತ್ತೆ ಸ್ನೇಹಿತರೆ. ಯಾಕಂದರೆ ಅವರು ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇದ್ದಾಗ ಅವರೆಲ್ಲ ಚೆಕ್ ಮಾಡ್ತಾರೆ. ಸೊ ಕರೆಕ್ಟಾಗಿರುವಂತಹ ಏಜ್ ಅನ್ನೋದು ಪ್ರೊವೈಡ್ ಮಾಡಿ. ಲ್ಯಾಪ್ಟಾಪ್ ಮತ್ತು ವೈಫೈ ಇದೆಯಾ ಅಂತ ಕೇಳ್ತಿದ್ದಾರೆ. ಎಸ್ ಇದ್ದರೆ ಎಸ್ ಹಾಕಿ, ಇಲ್ಲ ನೋ ಹಾಕಿ, ಇಲ್ಲ ಕ್ಯಾನ್ ಅರೇಂಜ್ ಅಂತ ಏನಾದರೂ ಇದ್ದರೆ ಅದನ್ನು ಸಹ ನೀವು ಕ್ಲಿಕ್ ಅನ್ನೋದು ಮಾಡ್ಕೋಬೋದು. ನೀವೇನಾದರೂ ಎಸ್ ಹಾಕಿ ನಂತರ ಇಲ್ಲ ಕ್ಯಾನ್ ಅರೇಂಜ್ ಹಾಕಿದ್ರೆ ನಿಮಗೆ ಕಾಲ್ಸ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಸ್ನೇಹಿತರೆ. ಓಕೆ, ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತಿದ್ದಾರೆ. ಎಕ್ಸ್ಪೀರಿಯನ್ಸ್ ಇದ್ದರೆ ಹಾಕಿ, ಇಲ್ಲ ಫ್ರೆಶ್ ಇಯರ್ 1 year 2 years 2 yearsಗಿಂತ ಜಾಸ್ತಿನೇ ಇದೆ ಅಂದರೆ ಅದನ್ನು ಸಹ ನೀವು ಹಾಕ್ಬೋದು. ಎಜುಕೇಷನ್ ಸ್ಟೇಟಸ್ ಕೇಳ್ತಿದ್ದಾರೆ. ಪರ್ಸ್ಯೂಯಿಂಗ ಕಂಪ್ಲೀಟೆಡಾ ಅಂತ ಕೇಳ್ತಿದ್ದಾರೆ. ಎಜುಕೇಷನ್ ನಿಮ್ಮದು ಕಂಪ್ಲೀಟ್ ಆಗಿದೆ, ಕಂಪ್ಲೀಟ್ ಹಾಕಿ, ಇಲ್ಲ ಓದ್ತಿದ್ದೀವಿ ಅಂತಂದರೆ ಪರ್ಸ್ಯೂಯಿಂಗ್ ಅಂತ ನೀವು ಹಾಕ್ಬೋದು ಸ್ನೇಹಿತರೆ. ವಿಚ್ ರೋಲ್ ಆರ್ ಯು ಇಂಟ್ರೆಸ್ಟೆಡ್ ಅಂತ ಕೇಳ್ತಿದ್ದಾರೆ. ಇನ್ಸೈಡ್ ಸೇಲ್ಸ್ಗೆ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇದೆಯಾ, ಕಸ್ಟಮರ್ ಸರ್ವಿಸ್ ಇದೆಯಾ, ಇಲ್ಲ ಬೋತಾ ಅಂತ ಇಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ಸು. ನಿಮಗೆ ಇನ್ಸೈಡ್ ಸೇಲ್ಸಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅದನ್ನು ಪ್ರೆಸ್ ಮಾಡ್ಬೋದು. ಇಲ್ಲ ಕಸ್ಟಮರ್ ಸರ್ವಿಸ್ ರೋಲಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಅದನ್ನು ಕ್ಲಿಕ್ ಮಾಡ್ಬೋದು ಸ್ನೇಹಿತರೆ. ಇಲ್ಲ ಬೋತ್ ಅಂತ ಸಹ ಇರುತ್ತೆ, ಆ ಆಪ್ಷನ್ನ ಸಹ ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಅನ್ನೋದು ಮಾಡ್ಬೋದು ಸ್ನೇಹಿತರೆ. ಇಷ್ಟೇ ಆಗಿರುತ್ತೆ ಫಾರ್ಮಲ್ಲಿರುವಂತಹ ಡೀಟೇಲ್ಸ್ನ. ಇಲ್ಲ ಕ್ಲಿಯರಾಗಿ ಹಾಕಿ ನೀವು
ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಸಬ್ಮಿಟ್ ಮಾಡಬೇಕಾಗಿರುತ್ತೆ ಗೈಸ್. ನಂತರ ನಾನು ನಿಮಗೆ ಫುಲ್ ಡೀಟೇಲ್ ಆಗಿ ಇವರ ಅಫಿಷಿಯಲ್ ಸೋರ್ಸ್ ಆಗಿರುವ ನೌಕರಿಯಲ್ಲಿ ಮಾಹಿತಿ ಅನ್ನೋದು ಬಿಟ್ಟಿದ್ದೀನಿ. ಅದನ್ನು ಸಹ ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ. ಅದನ್ನು ನೀವು ಫಸ್ಟು ತಿಳ್ಕೊಂಡು ನಂತರ ನೀವು ಬೇಕಂದರೆ ಈ ಫಾರ್ಮ್ ಅನ್ನೋದು ಫಿಲ್ ಅನ್ನೋದು ಮಾಡ್ಬೋದು. ಓಕೆ, ಎಕ್ಸಿಕ್ಯೂಟಿವ್ ಅನ್ನೋ ರೋಲ್ಗೆ ನಮ್ಮನ್ನು ಹೈರ್ ಅನ್ನೋದು ಮಾಡ್ತಿದ್ದಾರೆ ಸ್ನೇಹಿತರೆ. ಇಲ್ಲಿ ಕ್ಲಿಯರಾಗಿ ಚೆಕ್ ಮಾಡ್ಕೋಬೋದು. ಹಾಗೆ ನೋ ಬ್ರೋಕರ್ ಲೋಗೋ ಸಹ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಕಂಪ್ನಿ ಹೆಸರು ನೋ ಬ್ರೋಕರ್, ರೋಲ್ ಬಂದ್ಬಿಟ್ಟು ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿರುತ್ತೆ ಗೈಸ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪ್ರಿಫರ್ ವುಮೆನ್ ಕ್ಯಾಂಡಿಡೇಟ್ಸ್, ವುಮೆನ್ ರಿಟರ್ನಿಂಗ್ ಟು ವರ್ಕ್ ಅಂತ ಕೊಟ್ಟಿದ್ದಾರೆ. ವುಮೆನ್ಸ್ಗೆ ಇದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಯಾರೆಲ್ಲ ಹೌಸ್ ವೈಫ್ಸ್ ಇರ್ತೀರಾ, ನಾವು ಮತ್ತೆ ವರ್ಕ್ಗೆ ರಿಟರ್ನ್ ಕೆಲಸ ಮಾಡಬೇಕು ಅಂತ ಇರ್ತೀರೋ ಅವ್ರಿಗೆಲ್ಲ ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಗೈಸ್. ಇಲ್ಲಿ ನಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ಬೋದು 500 ಅಪ್ಲಿಕೇಶನ್ಸ್ ಮೇಲೇ ಈ ಜಾಬ್ಗೆ ಅಪ್ಲೈ ಅನ್ನೋದು ಮಾಡಿದಾರಂತೆ. ಜಾಬ್ ಹೈಲೈಟ್ಸಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಗೈಸ್. ಕ್ಯಾಂಡಿಡೇಟ್ಸ್ ವಿತ್ 0 to 3 ಎಕ್ಸ್ಪೀರಿಯನ್ಸ್ ಈಸ್ ಮಸ್ಟ್ ಅಂತೆ. ನಿಮಗೆ 0 ಕೊಟ್ಟಿದ್ದಾರಲ್ಲ, ಸೊ ಫ್ರೆಷರ್ಸ್ ಅಪ್ಲೈ ಮಾಡ್ಬೋದು. ನಂತರ 3 ಇಯರ್ಸ್ವರೆಗೂ ಇದ್ರೂ ಅಪ್ಲೈ ಮಾಡ್ಬೋದು ಅಂತೆ ಗೈಸ್. ಓಕೆ, ನಿಮ್ಗೇನಾದರೂ MS ಆಫೀಸಲ್ಲಿ ಏನಾದರೂ ಲೈಕ್ ಏನಾದರೂ ಬಂದರೆ ಅಡ್ವಾಂಟೇಜ್ ಅಂತ ಕೊಟ್ಟಿದ್ದಾರೆ ಗೈಸ್. ಓಕೆ, ಹಿಂದಿ ಮತ್ತು ಇಂಗ್ಲೀಷ್ ಮತ್ತು ಕನ್ನಡ, ತೆಲುಗು, ತಮಿಳ್ ಈ ಲ್ಯಾಂಗ್ವೇಜಸಲ್ಲಿ ಯಾವುದಾದ್ರೂ ನಿಮಗೆ ಯಾವ ಲ್ಯಾಂಗ್ವೇಜ್ ಬರುತ್ತೋ ಆ ಲ್ಯಾಂಗ್ವೇಜ್ ನಿಮಗೆ ಆ ಲ್ಯಾಂಗ್ವೇಜಸಲ್ಲಿ ಕೆಲಸ ಅನ್ನೋದು ಇರುತ್ತಂತೆ. ಐಡೆಂಟಿಫೈ ಪ್ರಾಸ್ಪೆಕ್ಟ್ಸ್, ಪರ್ಫಾರ್ಮ್ ಔಟ್ಬೌಂಡ್ ಕಾಲ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನಮಗೆ ಟೋಟಲ್ 100 ವ್ಯಾಕೆನ್ಸೀಸ್ ಅನ್ನೋದು ಇದೆ ಸ್ನೇಹಿತರೆ. ಇವ್ರ ಹೈರಿಂಗ್ ಆಫೀಸ್ ಲೊಕೇಟ್ ಆಗಿರೋದು ಅಹಮದಾಬಾದಲ್ಲಿ. ಮತ್ತು ಇಲ್ಲಿ ಕ್ಲಿಯರಾಗಿ ಮಂತ್ಲಿ ನಿಮಗೆ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂತ ಇಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ. ನೆಕ್ಸ್ಟ್ ನಿಮಗೆ ಕೋಲ್ಡ್ ಕಾಲಿಂಗ್ ಅಂದರೆ ನೀವು ಕಾಲ್ಸ್ ಲೈಕ್ ಈ ಕೆಲಸ ಬಂದುಬಿಟ್ಟು ಟೆಲಿ ಸೇಲ್ಸ್ ಆಗಿರುತ್ತೆ ಗೈಸ್. ನೀವು ಕಾಲ್ಸ್ ಅನ್ನೋದು ಮಾಡಬೇಕಾಗಿರುತ್ತೆ ಕಸ್ಟಮರ್ಸ್ಗೆ. ಓಕೆ, ಆ ಕಾಲ್ ಸ್ಕಿಲ್ಸ್ ಅನ್ನೋದು ನಿಮಗೆ ಇರಬೇಕಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಟೆಲಿ ಸೇಲ್ಸ್, ಟೆಲಿ ಮಾರ್ಕೆಟಿಂಗ್ ಆಗಿರುತ್ತೆ. ವಾಟ್ ಯು ವಿಲ್ ಡೂ ಅಲ್ಲಿ ನೋಡ್ಬೋದು, ಇದು ವರ್ಕ್ ಫ್ರಮ್ ಹೋಮ್ ಅಂತ ನಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ ಗೈಸ್. ಇನ್ ಹ್ಯಾಂಡ್ ಬಂದುಬಿಟ್ಟು ನಮಗೆ ಇಷ್ಟು ಸ್ಯಾಲ್ರಿ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನೆಟ್ ಅಲೋವೆನ್ಸ್ ಅಂತ ಹೇಳ್ಬಿಟ್ಟು ನಮಗೆ ನೆಟ್ ಅಂದರೆ ನೆಟ್ ಫೀಸ್ ಅನ್ನೋದು ಕಂಪನಿ ಅನ್ನೋದು ಪೇ ಮಾಡುತ್ತೆ. ಅದನ್ನು ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸಲ್ಲಿ ನೋಡ್ಬೋದು. ಐಡೆಂಟಿಫೈ ಬಿಸ್ನೆಸ್ ಆಪರ್ಚುನಿಟಿ ಬೈ ಐಡೆಂಟಿಫೈ ಪ್ರಾಸ್ಪೆಕ್ಟ್ಸ್, ಸೆಲ್ ಪ್ರಾಡಕ್ಟ್ಸ್ ಬೈ ಎಸ್ಟಾಬ್ಲಿಷಿಂಗ್ ಕಾಂಟ್ಯಾಕ್ಟ್ ಆ್ಯಂಡ್ ಡೆವಲಪಿಂಗ್ ರಿಲೇಷನ್ಶಿಪ್ಸ್ ವಿತ್ ಪ್ರಾಸ್ಪೆಕ್ಟ್ಸ್, ರಿಕಮೆಂಡಿಂಗ್ ಸೊಲ್ಯೂಷನ್ಸ್ ಅಂತ ಕೊಟ್ಟಿದ್ದಾರೆ ಗೈಸ್. ಈಗ ನೋ ಬ್ರೋಕರ್ ಅನ್ನೋದು ಕಂಪ್ನಿ ಇರುತ್ತಲ್ಲ, ಆ ಕಂಪ್ನಿ ಬಗ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ. ಆ ಕಂಪ್ನಿ ಅನ್ನೋದು ಕೆಲವೊಂದು ಪ್ರಾಡಕ್ಟ್ಸ್ ಅನ್ನೋದು ಸೆಲ್ ಮಾಡ್ತಿರುತ್ತೆ ಗೈಸ್. ಲೈಕ್ ಏನಾದರೂ ಇಂಟೀರಿಯರ್ ಡಿಸೈನ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಆಗಿರ್ಬೋದು, ತುಂಬ ಏನಾದರೂ ಪ್ರಾಡಕ್ಟ್ಸ್ ಅನ್ನೋದು ಅವರು ಡೀಲ್ ಮಾಡ್ತಿರ್ತಾರೆ. ಆ ಥರ ಕಸ್ಟಮರ್ಸ್ಗೆ ನೀವು ಕಾಲ್ ಅನ್ನೋದು ಮಾಡಿ ಅವ್ರಿಗೆ ಏನು ಬೇಕಾಗಿರುತ್ತೆ, ಏನು ರಿಕ್ವೈರ್ಮೆಂಟ್ಸ್ ಇರುತ್ತೋ ಅದನ್ನು ನೀವು ತಿಳ್ಕೊಂಡು ಅದಕ್ಕೆ ಸೊಲ್ಯೂಷನ್ ಅನ್ನೋದು ಕೊಟ್ಟು ಆ ಪ್ರಾಡಕ್ಟ್ಸ್ ಅನ್ನೋದು ನೀವು ಸೇಲ್ ಅನ್ನೋದು ಮಾಡಬೇಕಾಗಿರುತ್ತೆ ಅಂತ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಓಕೆ, ಎಜುಕೇಷನ್ ನೋಡಿದ್ರೆ 10th 12th ಡಿಪ್ಲೊಮೊ, ಗ್ರ್ಯಾಜುಯೇಟ್ಸ್, ಪೋಸ್ಟ್ ಗ್ರ್ಯಾಜುಯೇಟ್ಸ್, 0 to 3 years ಎಕ್ಸ್ಪೀರಿಯನ್ಸ್ ಕ್ಯಾನ್ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಎಕ್ಸಲೆಂಟ್ ಆಗಿರುವಂತಹ ವರ್ಬಲ್ ಮತ್ತು ರಿಟರ್ನ್ ಕಮ್ಯುನಿಕೇಷನ್ ಅನ್ನೋದು ಬರಬೇಕಾಗಿರುತ್ತಂತೆ. ಗುಡ್ ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಇರಬೇಕಾಗಿರುತ್ತೆ ಅಂತ ಕೊಟ್ಟಿದ್ದಾರೆ ಗೈಸ್. ಮತ್ತು ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಲ್ಯಾಂಗ್ವೇಜ್ ರಿಕ್ವೈರ್ಡಲ್ಲಿ ನೋಡ್ಬೋದು ಇಂಗ್ಲೀಷ್, ಹಿಂದಿ, ಕನ್ನಡ ಬಂದರೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಇಲ್ಲ ಇಂಗ್ಲೀಷ್, ಹಿಂದಿ, ತೆಲುಗು ಆರ್ಎಲ್ಸ್ ಇಂಗ್ಲೀಷ್, ಕನ್ನಡ, ತಮಿಳ್ ಈ 3 ಲ್ಯಾಂಗ್ವೇಜಸ್ ನಿಮಗೆ ಬರಬೇಕಾಗಿರುತ್ತೆ ಗೈಸ್. ಕನ್ನಡ ಸಹ ಇದೆ, ಮತ್ತು ಇಂಗ್ಲೀಷ್ ಬೇಸಿಕ್ ಅನ್ನೋದು ಬರಲೇಬೇಕಾಗಿರುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಇಲ್ಲಿ 9 hours ಅನ್ನೋದು ನೀವು ವರ್ಕ್ ಮಾಡಬೇಕಾಗಿರುತ್ತಂತೆ. 9 hours ನಿಮಗೆ ಡೇ ಶಿಫ್ಟ್ ಆಗಿರುತ್ತೆ. ಇದು ಮಾರ್ನಿಂಗ್ 8 o'clock ನೈಟ್ 10 o'clockವರೆಗೂ ಯಾವುದಾದ್ರೂ 9 hours ಶಿಫ್ಟ್ ಅನ್ನೋದು ನಿಮಗೆ ಕೊಡ್ತಾರೆ. 6 days ವರ್ಕಿಂಗ್ ಇರುತ್ತೆ, 1 day ನಿಮಗೆ ಲೀವ್ ಇರುತ್ತೆ ಗೈಸ್. ಆ 1 day ಲೀವ್ ನಿಮಗೆ ವೀಕ್ ಡೇ ಅಲ್ಲಿ ಇರುತ್ತಂತೆ. ಅಂದರೆ ಮಂಡೇ ಟು ಸ್ಯಾಟರ್ಡೆ, ಅಂದರೆ ಮಂಡೇ ಟು ಫ್ರೈಡೆ ವೀಕ್ ಡೇಸಲ್ಲಿ ನಿಮಗೆ ಲೀವ್ ಅನ್ನೋದು ಇರುತ್ತೆ. ಇಂಡಸ್ಟ್ರಿ ಟೈಪ್ ಬಂದುಬಿಟ್ಟು BPM ಆಗಿರುತ್ತೆ, BPO ಆಗಿರುತ್ತೆ. ಡಿಪಾರ್ಟ್ಮೆಂಟ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ. ರೋಲ್ ನೋಡಿದ್ರೆ ಟೆಲಿ ಸೇಲ್ಸ್. ಇದು ಫುಲ್ ಟೈಮ್ ಜಾಬ್ ಆಪರ್ಚುನಿಟಿ ಆಗಿರುತ್ತೆ, ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ ಗೈಸ್. ಇಲ್ಲಿ ನೋಡ್ಬೋದು, ನೌಕರಿ ಡಸ್ ನಾಟ್ ಪ್ರಾಮಿಸ್ ಎ ಜಾಬ್ ಆರ್ ಇಂಟರ್ವ್ಯೂ ಇನ್ ಎಕ್ಸ್ಚೇಂಜ್ ಆಫ್ ಮನಿ. ಫ್ರಾಡಸ್ಟರ್ಸ್ ಮೇ ಆಸ್ಕ್ ಯು ಟು ಪೇ ಇನ್ ಮನಿ ರಿಜಿಸ್ಟ್ರೇಷನ್ ಫೀ, ಬಿ ಅವೇರ್ ಅಂತ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸೊ ಯಾರೇ ಆಗಲಿ ₹1 ಪೇ ಮಾಡಿ ಅಂದ್ರೂ ಸಹ ಪೇ ಮಾಡೋಕ್ಕೆ ಹೋಗಬೇಡಿ ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಅಬೌಟ್ ಕಂಪ್ನಿಯಲ್ಲಿ ಕಂಪ್ನಿ ಬಗ್ಗೆ ಡೀಟೇಲ್ಸ್ ಎಲ್ಲ ಕ್ಲಿಯರಾಗಿ ಕೊಟ್ಟಿದ್ದಾರೆ ಗೈಸ್. ಕೆಳಗಡೆ ನಿಮಗೆ ಅಪ್ಲೈ ಆಪ್ಷನ್ ಸಹ ಸಿಗುತ್ತೆ ಬ್ಲೂ ಕಲರ್. ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಅನ್ನೋದು ಅಪ್ಲೈ ಅನ್ನೋದು ಮಾಡ್ಕೋಬೋದು ಗೈಸ್. ಓಕೆ ಗೈಸ್, ಇಷ್ಟ ಆಗಿರುತ್ತೆ ಇವತ್ತಿನ ವೀಡಿಯೋಲಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ಖಂಡಿತ ರಿಪ್ಲೈ ಕೊಡ್ತೀನಿ. ಅದೇ ರೀತಿ ವೀಡಿಯೋಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದ ಫುಲ್ ವೀಡಿಯೋ. ಖಂಡಿತ ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ ಗೈಸ್. ನಿಮ್ಗೇನಾದರೂ ಫ್ರೀಯಾಗಿ ರೆಸ್ಯೂಮ್ ಬೇಕು ಅಂದರೆ ಗೊತ್ತಲ್ವಾ, ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈಪ್ ಮಾಡಿ, 3 ಜನಕ್ಕೆ ಶೇರ್ ಮಾಡಿ, ಸ್ಕ್ರೀನ್ಶಾಟ್ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಮಾಡಿಕೊಡ್ತೀನಿ. ಅದೇ ರೀತಿ ಲಿಂಕ್ ಏನಾದರೂ ಬೇಕು ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಹಾಕಿ, ಕಮೆಂಟ್ಸ್ಗೆ ಪರ್ಸನಲಾಗಿ ಸಹ ರಿಪ್ಲೈ ಅನ್ನೋದು ಕೊಡ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಗೈಸ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್.